ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಚಿನ್ನ ₹30 ಏರಿದೆ. ಗೋಲ್ಡ್ 4,000ಕ್ಕಿಂತ ಮೇಲೆ ಇದೆ. ಇಲ್ಲಿ ₹2,20,000 ಹತ್ರ ಇದೆ. 96ನ ದಾಟಿನೇ ಇದೆ. 96.11. ಅಚ್ಚ ತೈಲ 85ರ ಕಡೆಗೆ ಹೋಗ್ತಾ ಇದೆ. ಬೆಳಗ್ಗೆ ಪ್ರಕಾಶಮಾನವಾಗಿ ಬಂದಂತ ನಿಫ್ಟಿ 150 ಪಾಯಿಂಟ್‌ಗಿಂತ ಮೇಲೆ ಪ್ಲಸ್ ಅಲ್ಲಿತ್ತು. ಹಾಗೆ ಹಾಸಿಗೆ ಇದ್ದಂಗೆ ಮಲಗ್ಬಿಟ್ಟಿದೆ. ಫ್ಲಾಟ್ ಆಗಿದೆ. ಪ್ಲಸ್ ಆರ್ ಮೈನಸ್ 30 ಪಾಯಿಂಟ್ ಒಳಗಡೆ ಸುತ್ತಾಡ್ತಾ ಇದೆ. ಬ್ಯಾಂಕ್ ನಿಫ್ಟಿ 638 ಪಾಯಿಂಟ್ ಇತ್ತು. ಈಗ 200 ಪಾಯಿಂಟ್ ಪ್ಲಸ್ ಅಲ್ಲಿದೆ. ಆಟೋ, ಫಾರ್ಮಾ, ಮೆಟಲ್ ಎಲ್ಲಾನು ಮೇಲೆ ಇದೆ. ಐಟಿ -0.6. ಆಕ್ಷನ್ ಆಗಿ ಇವತ್ತು ಐಟಿ ಬೀಳುತ್ತೆ ಅಂತ ಎಲ್ಲರೂ ಎದುರು ನೋಡಿದ್ವಿ. ಐಟಿ ಬಿದ್ದಿಲ್ಲ. FMCG -0.1. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಮಾರ್ಕೆಟ್ ಆಕ್ಚುಯಲ್ ಆಗಿ ವೀಕ್ ಆಗಿದ್ದಿರ್ಬೇಕಿತ್ತು. ಯಾಕೆಂತಂದ್ರೆ IBMದು ರಿಸಲ್ಟ್ಸ್ ಚೆನ್ನಾಗಿಲ್ಲ. IBM 23% ಬಿತ್ತು. ಅದರಿಂದ ಎಲ್ಲ ಬೀಳುತ್ತೆ ಅಂತ ಇದು ನೋಡಿದ್ವಿ. ಆದ್ರೆ ಅಮೆರಿಕನ್ ಮಾರ್ಕೆಟ್ ಚೆನ್ನಾಗಿ ಪಾಸಿಟಿವ್ ಆಗಿತ್ತು. ಅಮೆರಿಕನ್ ಮಾರ್ಕೆಟ್ ಯಾಕೆ ಪಾಸಿಟಿವ್ ಆಗಿತ್ತು ಅಂತಂದ್ರೆ ಇನ್ಫ್ಲೇಷನ್ ಇನ್ ಜೂನ್ ಒಂದೇ ಸಲ ಇಳಿದ್ಬಿಟ್ಟಿತ್ತು. ಅದರಿಂದ ರೇಟ್ ಕಟ್ ಪೋಸ್ಟ್ಪೋನ್ ಆಗ್ಬಿಡುತ್ತೆ ಅನ್ನುವಂತ ಒಂದು ಸಂತೋಷದಲ್ಲಿ ಮಾರ್ಕೆಟ್ ನ ಏರ್ತಿದ್ರು. ಬಟ್ ಅದು ಟ್ರಂಪ್ ಅವತ್ತರು ಬ್ರೇಕ್ ತಗೊಂಡಂತ ಒಂದು ಟೈಮ್. ಈಗ ಬ್ರೇಕ್ ಮುಗಿದು ಲೆಟ್ಸ್ ಬಾಕ್ಸ್ ಅಂತ ಹೇಳ್ತಾ ಇರುವಂತ ಒಂದು ಸಮಯ. ಇಂದ ಇನ್ಫ್ಲೇಷನ್ ಹೇಗೆ ಬರುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ಅಂಡ್ ಈ ಕೋರ್ ಇನ್ಫ್ಲೇಷನ್ ಯಾವ್ದವರು ಮೆಷರ್ ಮಾಡ್ತಾರೋ ಅದು ಫ್ಲಾಟ್ ಆಗಿತ್ತು. ಅದರಿಂದ ಇವತ್ತು ಏನ್ ನಡೆದಿದೆ ಈ ಮಾರ್ಕೆಟ್ ಅಲ್ಲಿ, ನಮ್ಮ ಈ ಪಟಾಕಿ ರಿಸಲ್ಟ್ ಏನ್ ನಡೀತು ಅನ್ನೋದನ್ನ ನೋಡೋಣ. Gamaillo, IndusInd Bank, Commuter Commercial, Karnataka Bank, Radio Slight Changes, Vic Lab, Kalyan Jewelers, South Indian Bank, Bajaj Auto, ಇದೆಲ್ಲ 1% 1.5%ಗಿಂತ ಮೇಲೆ ಇದೆ. ಇನ್ಫಿ -0.1.2. ಇವತ್ತು ನಾವು ತುಂಬಾ ದಿನದಿಂದ ಹಿಂದೆ ಬಿದ್ದಿದ್ದಂತ ತಮಿಳುನಾಡು ಮರ್ಕಂಟೈಲ್ ಬ್ಯಾಂಕ್ ಆಳ್ತಾ ಇದ್ದಂತ ಈ ಬ್ಯಾಂಕ್ ಇವತ್ತು ಆಲ್ ಟೈಮ್ ಹೈಗೆ ಹೋಗ್ಬಿಟ್ಟಿದೆ. ಸೊ ಇದು ಆಲ್ ಟೈಮ್ ಹೈ ಅಂತ ಹೊಟ್ಟೋಯ್ತು ಇವತ್ತು. ಈ US ಇನ್ಫ್ಲೇಷನ್ ಕೂಲ್ ಆಗಿ ಇದು 3.6 ಹತ್ರ ಬಂದಿದ್ರಿಂದ ರೆಡ್ ಕಟ್ ಮಾಡ್ಕೋದೇನೋ ಅನ್ನುವಂಥ ಒಂದು ಸಂತೋಷದಲ್ಲಿ ಮಾರ್ಕೆಟ್ಟು ಇದನ್ನ ಸ್ವಾಗತಿಸ್ತಾ ಇದೆ. ಈ ರೇಟ್ ಕಟ್ ಎಲ್ಲ ಆಗೋದಿಲ್ಲ. ಹೈಕು ಇಲ್ಲದೆ ಇದ್ರೇನೆ ಇದೇ ದೊಡ್ಡ ವಿಷಯ. ಇಂಡಿಯಾದಲ್ಲಿ ಬೆಲೆ ಏರಿಕೆಗಳು ಆಗಿದೆ ಅಂತ ಹೋಲ್ಸೇಲ್ ಮಾರ್ಕೆಟ್ ಅಲ್ಲೂ ಕೂಡ ಏರಿರಬೇಕು. ಅಂದ್ರೆ ಕೊಯಂಬೇಡಲ್ಲಿ 10% ರೇಟ್ ಏರಿದ್ಯಂತೆ. ಕ್ರೂಡ್ ಕಮಾಡಿಟಿ ಪ್ರೈಸು ಏರಿದ್ಯಂತೆ. ಆದ್ರೆ ರಿಟೈಲ್ ಮಾರ್ಕೆಟ್ ಅಲ್ಲಿ ಏರಿದ್ಯಾ ಇಲ್ವಾ ಅಂತ ನಮಗ್ ಗೊತ್ತಿಲ್ಲ. ಅದು ಏರಿಲ್ಲ ಅಂತ ಹೇಳ್ತಾರೆ. ಇದು ಆಕ್ಚುಲಿ ಇಂಟ್ರೆಸ್ಟ್ ರೇಟ್ ನ ಏರಿಸಬೇಕಾಗಿರುವಂತ ಒಂದು ಸಮಯ. ಆದ್ರೆ ಇಂಟ್ರೆಸ್ಟ್ ರೇಟ್ ನ ಏರಿಸದೇ ಇರೋದಕ್ಕೆ ಏನೆಲ್ಲಾ ಮಾಡಕ್ಕಾಗುತ್ತೆ ಅದನ್ನೆಲ್ಲ ಮಾಡ್ತಾರೆ. ಕಾಸ್ಟ್ ಇವತ್ತು 7%, 30%ಗಿಂತ ಮೇಲೆ ಬಿದ್ದ ಮೇಲೆ 7% ಅಷ್ಟು ಏರಿದೆ. ಇದು ಒಂದು ಡೆಡ್ ಕ್ಯಾಪ್ ಬೌನ್ಸು. ಇದನ್ನ ನಾವು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ಇದನ್ನ ತಿರ್ಗಾ ಕಟ್ ಮಾಡೋದಕ್ಕೆ ಸಾಧ್ಯತೆಗಳು ಇದೆ. ಅದ್ರ ಮೇಲೆ TCSಗೆ ಒಂದು ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿದೆ. ಅದು JNK ಪೋರ್ಟ್ ಜೊತೆ $19 million ಪ್ರೀ ಡೆವಲಪ್ಮೆಂಟ್ ಕಾಂಟ್ರಾಕ್ಟ್. ಟೆಕ್ನಾಲಜಿ ಮ್ಯಾಂಡೇಟ್ ಟಾಟಾ ಕನ್ಸಲ್ಟಿಂಗ್ ಸರ್ವಿಸಸ್ ಹಾಕಿದೆ. ಇದು ಒಂದು ದೊಡ್ಡ ಏನು. ಇದರಿಂದ TCSನ ಇಲ್ಲಿ ತರ ಎತ್ತಿ ನಿಲ್ಲಿಸ್ತಾರೆ. T46 ವಿಪ್ರೋನು ಹತ್ತಿ ಢಮಾರ್ ಅಂತ ಬಿತ್ತು. ಯಾವಾಗ IBM ವೀಕ್ ಎಂಟರ್ಪ್ರೈಸ್ IT ಸ್ಪೆಂಡಿಂಗ್ ಇರುತ್ತೆ ಹೇಳಿದ ಕೂಡಲೇ ಇದು ಹಾಸಿಗೆ ಹಿಡಿದಂತೆ ಮಲಗ್ಬಿಡ್ತು. ಎರಡು ಅಟ್ ಒನ್ ಟೈಮ್. ವಿಪ್ರೋ 7%, ಇನ್ಫೋಸಿಸ್ 5% ಡೌನ್ ಆಗಿತ್ತು. ಆ ಡೌನು ಇಲ್ಲಿ ಕ್ಯಾರಿ ಆಗಿಲ್ಲ. ಇಲ್ಲಿ 1.2. ಈ HCL ಟೆಕ್ ಮಾರ್ಕೆಟ್ ಕೇಳಿದಂತ ರಿಸಲ್ಟ್ ನ ಕೊಟ್ಟರು ಕೂಡ ಮಾರ್ಕೆಟ್ 5% ಬಿತ್ತು. ಯಾಕೆಂತಂದ್ರೆ ಅವರ ಡೇಟಾ ಸೆಂಟರ್ ಸ್ಟ್ರಾಟಜಿ ಇವರಿಗೆ ಇಷ್ಟ ಆಗಿಲ್ಲ. ಮಾರ್ಕೆಟ್ ಇಲ್ಲಿಂದ ರಿಕವರ್ ಆಗೋದು ಸ್ವಲ್ಪ ಕಷ್ಟನೇ. ನೋಡಿ ಕನ್ಸಿಡರ್ ಮಾಡಿ. ಇನ್ನು ಇಳಿತಾ ನಿಧಾನವಾಗಿ 1-2 ಅಂತ ಕನ್ಸಿಡರ್ ಮಾಡಿ. ಯಾಕೆಂತಂದ್ರೆ ಕಂಪನಿ ಒಳ್ಳೆ ಕಂಪನಿ ಆಗಿದ್ರು ಕೂಡ ಅದು ಎಷ್ಟು ಕೆಳಗಡೆ ಇಳಿಯುತ್ತೆ ಅನ್ನೋದು ಯಾರಿಂದನೂ ಹೇಳೋದಕ್ಕಾಗಲ್ಲ. ಇದೇನೆ TCSಗೂ ಇನ್ಫೋಸಿಸ್ಗೂ. ಎಲ್&ಟಿಯ ಒಂದು ಸಾಫ್ಟ್ವೇರ್ ಕಂಪನಿ TCS ಎನ್ನುವಂತ ಒಂದು ಕಂಪನಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 17% ಏರಿದೆ. ಮೊಬಿಲಿಟಿ ಅಂಡ್ ಸಸ್ಟೈನಬಿಲಿಟಿ ಕಾನ್ಸಂಟ್ರೇಟ್ ಮಾಡಿ ಗ್ರೋ ಮಾಡ್ತಾ ಇದ್ದಾರೆ. ಟಾಟಾ ಹೆಲಿಕ್ಸಿ 23% ಕಡಿಮೆ ಆಗಿದೆ ಪ್ರಾಫಿಟ್. ಯಾಕೆಂತಂದ್ರೆ ಮಾರ್ಜಿನ್ 19% ಸ್ವಿಂಗ್ ಆಗಿದೆ. ಇದೇ ಫೀಲ್ಡ್ ಅಲ್ಲಿ ಇರೋಂಥದ್ದೇ ಟಾಟಾ ಟೆಕ್ನಾಲಜೀಸ್. IBM ಶಾರ್ಸ್ 26% ಬಿತ್ತು. ಯಾಕಂತಂದ್ರೆ ಸ್ಪೆಂಡಿಂಗ್ ಶಿಫ್ಟ್ಸ್ ಅವೇ ಫ್ರಮ್ ವೇರ್. ಇವರು ಏನಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಏನಲ್ಲಿ ಕಾನ್ಸಂಟ್ರೇಟ್ ಮಾಡಿದ ಬಿರ್ಲ ಫೋಟೋ ಇಟ್ಟು ಅದರಲ್ಲಿ ಆಲ್ರೆಡಿ ರೆಡಿ ಆಗಿದ್ರು. ಅದರಿಂದ ಇವತ್ತು ಬಿದ್ದಂತ 8 ನಮಗೂ ಬೀಳ್ದೇ ಇತ್ತು. ಇವತ್ತು ನಮ್ಮ ಮಾರ್ಕೆಟ್ ತಪ್ಪಿಸ್ಕೊಂಡಿದೆ. ಇನ್ಫ್ಯಾಕ್ಟ್ ಇವತ್ತು ನಮಗೆ ದೊಡ್ಡದಾಗಿ ಏಟು ಬೀಳುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ತಮಿಳುನಾಡು ಮರ್ಕಂಟೈಲ್ ಬ್ಯಾಂಕು ಕೇಸಲ್ಲಿ ಜಯಗಳಿಸಿದ್ದಾರೆ. ತಮಿಳುನಾಡು ಮರ್ಕಂಟೈಲ್ ಬ್ಯಾಂಕ್ನ ರಿಸಲ್ಟ್ಸು ಈ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ನೇ ಮರೆಸಿದ್ರು.
ಅದೇ ಒಂದು ಲಾಂಗ್ ರನ್ನಿಂಗ್ ಡಿಸ್ಪ್ಯೂಟ್ ಇತ್ತು. ಈ ಶೇರ್ಸು ಕೆಲವು ಫಾರಿನ್ ಓನರ್ಸ್‌ಗೆ ಟ್ರಾನ್ಸ್‌ಫರ್ ಮಾಡಿದ್ದು ನಡೆಯುತ್ತಾ ನಡೆಯಲ್ವಾ ಅಂತ ಒಂದು ಕೇಸು ಓಡ್ತಾ ಇತ್ತು. ಇದು ಫ್ರಾಡ್ ಅಂತೆಲ್ಲ ಹೇಳ್ತಾ ಇದ್ರು. ನಡ್ಲಿತ್ತೆ ಇದು ಫ್ರಾಡ್ ಅಲ್ಲ. ಇದರಿಂದ ಕ್ಲಾಸ್ ಫ್ರಾಡ್ ಅಂತ ಹೇಳಿದ್ದಾರೆ. ಪ್ರಾಸಿಕ್ಯೂಟ್ಸ್ ಥ್ರೂಗೂ IDBIನ ತಗೊಳ್ಳೋದಿದ್ದಾರೆ. ₹81 ಒಂದು ಶೇರ್ ಅಂತ. ಆಮೇಲೆ ಓಪನ್ ಆಫರ್ ಬೇರೆ ಕೊಡ್ತಾರೆ. 53,000 ಕೋಟಿ ಖರ್ಚು ಮಾಡಿ IDBI ಬ್ಯಾಂಕ್‌ನ ತಗೊಳ್ಳೋದಕ್ಕೆ ರೆಡಿ ಮಾಡಿದ್ದಾರೆ. ಸೌತ್ ಆಫ್ರಿಕಾದಲ್ಲಿ ಸನ್ ಫಾರ್ಮಾ ಅಂಗಡಿಗೆ ಹೋಗಿ ಅಪ್ರೂವಲ್‌ನ ತಗೊಂಡು ಈ ಸೆಮಿಗ್ರೇಟೆಡ್‌ನ ಜನರಿಗೆ ಪರ್ಮಿಷನ್ ತಗೊಂಡಿದ್ದಾರೆ. ಸನ್ ಫಾರ್ಮಾ ಮಾಡಿರುವಂತ ಒಂದು ಕೆಲಸ. ಹೀರೋ ಮೋಟಾರ್ ಕಾರ್ಪು ಏತರ್‌ನ ಸ್ಟೇಕು ತುಂಬಾ ಭಯಂಕರವಾಗಿ ಏರಿದೆ. ಅದೇ ಹೀರೋ ಮೋಟಾರ್ ಸೈಕಲ್ ಏನೂ ಮಾಡ್ದಂಗೆ ಅದರಲ್ಲಿ ನಿಯರ್ಲಿ 8.9% ಸ್ಟೇಕ್‌ನ ಇಟ್ಟಿದ್ರು. ಅದು ದೊಡ್ಡದಾಗೇನು ಟೇಕ್ ಆಫ್ ಆಗಿಲ್ಲ. ಅದನ್ನ ರೈಟ್ ಡೌನ್ ಮಾಡಿ ಆಲ್ಮೋಸ್ಟ್ 0ಗೆ ತಗೊಂಡು ಬಂದ್ಬಿಟ್ರು. ಬಟ್ ಏನು ಈ ಎಲೆಕ್ಟ್ರಿಕ್ ಸ್ಕೂಟರ್‌ರೇ ಏನ್ ಸ್ಟ್ರೇಕು ಇಂಡಿಯಾದಲ್ಲಿ ಅದು ಇವ್ರಿಗೆ ಸಿಕ್ಕಿದೆ. H1 ಗ್ರೋತಲ್ಲಿ ಬಜಾಜು, ಏತರು, ಹೀರೋ ಮೋಟಾರ್ ಕಾರ್ಪು ಮೇಲೆ ಅದಾದ್ಮೇಲೆ TVS ಇದ್ರೇನು ಹೆಡ್ ಡಾಮಿನೇಷನ್ ಒಂದು ಅಕ್ಷರ ಆಗಿ ಕಾಣದೇ ಹೋಗ್ತಾ ಇದೆ. ಈಗ ಹೀರೋ ಕಾರ್ಪ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಲಾಂಗ್ ಟರ್ಮ್ ಅಲ್ಲಿ ನಾವು ಗ್ಲೋಬಲಿ ಎಕ್ಸ್ಪಾಂಡ್ ಮಾಡಲಿದ್ದೇವೆ. ಪ್ರೀಮಿಯಂ ಬ್ಯಾಂಕ್ ಅಲ್ಲೇ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಆಗಿ ಎಂಟ್ರಿ ಲೆವೆಲ್ ಮೋಟಾರ್ ಸೈಕಲ್‌ನ ಬಿಡ್ತೀವಿ. ಅಲ್ಲಿ ದೊಡ್ಡದಾಗೇನೋ ಡೆವಲಪ್ಮೆಂಟ್ ಇರೋದಿಲ್ಲ ಅಂತ. ಆಲ್ರೆಡಿ ಏತರಲ್ಲಿ ದೊಡ್ಡದಾಗಿ ದುಡ್ಡನ್ನ ಹಾಕಿ ನಡೆಸ್ತಾ ಇದ್ದಾರೆ. ಅವರು ಈ ರೀತಿಯಾದಂಥ ಅಕ್ವಿಸಿಷನ್ ಸ್ಟ್ರಾಟಜಿ ತುಂಬಾನೇ ಸ್ಟ್ರಾಂಗು. ಇದನ್ನು ಇವರು ಡೆಫಿನೆಟ್ ಆಗಿ ತಗೋತಾರೆ. ಬರೀ ಕಾರ್ ಅಂತ ನೋಡಿದ್ರೆ ಮಾರುತಿ ಸೇಲ್ಸ್ ಮೆಟ್ ಆಫ್ ಮಾಡಿದ್ದಾರೆ. ಬಟ್ ಆಕ್ಚುಲಿ ಪ್ಯಾಸೆಂಜರ್ ವೆಹಿಕಲ್ ನೋಡಿದ್ರಿ ಅಂತಂದ್ರೆ ಮಾತ್ರ ಪಂಚು ಎತ್ಬಿಟ್ರು ಮಾರ್ಕೆಟ್‌ನ. ಸೊ ಓವರ್ ಆಲ್ ಆಗಿ ಪಂಚು 1,19,603 ಮಾರಿದ್ದಾರೆ. ಅದೇ ಸಮಯದಲ್ಲಿ ಮಾರುತಿ 1,26,104 ಮಾರಿದ್ದಾರೆ. ನಾನು 1,18,166 ಕಾರನ್ನ ಮಾರಿದ್ದಾರೆ. ಸೊ ನೆಕ್ಸಾನ್ನ ಸೇರಿಸಿದ್ರಿ ಅಂತಂದ್ರೆ ಡಿಸೈನ್ ಕಂಪ್ಲೀಟ್ ಆಗಿ ಅಲ್ಲಿ ಮಾಡ್ಬಿಟ್ರು. ಟಾಟಾ ಮೋಟಾರ್ಸ್ ತುಂಬಾ ದಿನದಿಂದ ಹೇಳ್ತಾ ಇದ್ದೀನಿ ಮಾಡ್ಬಿಡ್ತಾರೆ ಅಂತ. 112 ನೀವು ನೋಡಿದ್ರಿ ಅಂತಂದ್ರೆ ಮಾರುತಿ 112ನ 112 ಬಿಗ್ ಮಾಡ್ಬಿಡ್ತು. ಇದು ಭವಿಷ್ಯತ್ ಕಾಲದಲ್ಲಿ ಅಂಶ ಬದಲಾಗುತ್ತೆ. ಎಲ್ಲ ಇಂಡಿಯಾದಲ್ಲಿ 456 ಲಕ್ಷರಿ ಕಾರನ್ನಷ್ಟೇ ಮಾರಿದ್ದಾರೆ. BMW ಫೆಬ್ರವರಿ ಮಾರ್ಕೆಟ್‌ನ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಇಂಡಿಯಾ UK ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಲ್ಲಿ ಎಕ್ಸ್ಪೋರ್ಟ್ ಕೂಡ ಎಸ್ ಇದ್ದಾರೆ. $50 ಮಿಲಿಯನ್. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಂತು ಅಂತಂದ್ರೆ ರಿಟರ್ನ್‌ಗೂ ಇಂಡಿಯಾಗೂ ಎರಡಕ್ಕೂ ಒಳ್ಳೇದು. ರಿಟರ್ನ್‌ಗೆ ಒಂದು ದೊಡ್ಡ ಯುರೋಪಿಯನ್ ಟ್ರೇಡ್ ಅಲ್ಲಿ ಪ್ರಾಬ್ಲಮ್ ಇದೆ. ಬಿಕಾಸ್ ಅವರು ರೆಸಿಡೆಂಟ್ ಮಾಡಾದ್ಮೇಲೆ ಇಂಡಿಯಾ ಈ ಫೇವರೇಬಲ್ ಟರ್ಮ್ಸ್‌ನ ಅವ್ರಿಗೆ ಕೊಡ್ತಾ ಇರೋದ್ರಿಂದ 3,500 ಕೋಟಿಗೆ ಎಕ್ಸ್ಪೋರ್ಟ್ ಕೋಟಾ ಇದ್ರಂಗೆ ಆಗುತ್ತೆ. ಅದಾದ್ಮೇಲೆ ಪ್ರಗತಿಗೆ ಆದತ್ತೆ. ಒಟ್ಟಿನಲ್ಲಿ ಇವತ್ತು ಇದನ್ನೇ ಸುದ್ದಿ. ಮಾರ್ಕೆಟ್ ತುಂಬಾ ವೀಕ್ ಆಗೇ ಇದೆ. ಅಟ್ರಾಕ್ಟಿವ್ ಲಿಸ್ಟ್ ಅಲ್ಲಿ 1, 2 ಅಂತ ನೋಡಿ ಕನ್ಸಿಡರ್ ಮಾಡಿ. ನಮ್ಮ ತಾತ ಬಫೆಟ್ ಏನು ಹೇಳಿದ್ದಾರೆ ಅಂತಂದ್ರೆ ಅವರ ಎಂಟೈರ್ ಸ್ವತ್ತನ್ನು 2034 ಒಳಗೆ ಅವರು ಕೊಟ್ಬಿಡ್ತಾರೆ ಅಂತ ಅವರು ಹೇಳಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತತ್ತಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆರ್ಥರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ ₹450 ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ ₹99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕು ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.